ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ವಿಶಿಷ್ಟ ಭೋಜನ. ದುಡ್ಡು ಕೊಟ್ಟು ಪ್ರೋಟೀನ್ ಪೌಡರ್ನ ತಗೊಳ್ಳೋದಕ್ಕಿಂತ ಮನೆಯಲ್ಲೇ ಸುಲಭವಾಗಿ ಹೆಲ್ದಿಯಾಗಿ ಯಾವ ರೀತಿ ಪ್ರೋಟೀನ್ ಪೌಡರ್ನ ಮಾಡ್ಕೊಳ್ಳೋದು ಅಂತ ಇವತ್ತಿನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿಂದ ದೊಡ್ಡವರು ಕೂಡ ಪ್ರತಿಯೊಬ್ಬರು ಮನೆಯಲ್ಲಿ ಬಿಸಿ ಹಾಲಿನ ಜೊತೆ ಇದನ್ನ ತೆಗೆದುಕೊಳ್ಬಹುದು. ಹಾಗಾದ್ರೆ ಬನ್ನಿ ಈ ಹೆಲ್ದಿ ಪ್ರೋಟೀನ್ ಪೌಡರ್ನ ಯಾವ ರೀತಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಮೊದಲಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ನಾನಿಲ್ಲಿ ಕೈ ಅಳತೆ ಪ್ರಕಾರನೇ ಹೇಳ್ತಾ ಇದ್ದೀನಿ. ಗ್ರಾಮ್ ಲೆಕ್ಕ ಹೇಳಿದ್ರೆ ಮನೆಯಲ್ಲಿ ವೇಯಿಂಗ್ ಮಿಷನ್ ಇರೋದಿಲ್ಲ, ಸೊ ಹಾಗಾಗಿ ಕೆಲವರಿಗೆ ಗೊತ್ತಾಗೋದಿಲ್ಲ. ನಾನಿಲ್ಲಿ 1 ಇಡಿ ಆಗೋಷ್ಟು ಬಾದಾಮಿ, 1 ಇಡಿ ಆಗೋಷ್ಟು ಗೋಡಂಬಿ, ಒಂದು 10 ಅಕ್ರೂಟ್ನ ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ. ಅಂದ್ರೆ ಅದನ್ನು ಕೂಡ 1 ಇಡಿ ಆಗುತ್ತೆ. ಒಂದು 10 ತಗೊಂಡ್ರೆ ಸಾಕಾಗುತ್ತೆ. ಅದೇ ರೀತಿ 1 ಇಡಿ ಆಗೋಷ್ಟು ಪಿಸ್ತಾ, 1-2 ಟೇಬಲ್ ಸ್ಪೂನ್ ಆಗುವಷ್ಟು ಕರ್ಬೂಜದ ಬೀಜ ತೆಗೆದುಕೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕುಂಬಳಕಾಯಿ ಬೀಜ. ನೋಡಿ ಈ ರೀತಿ 2 ಟೇಬಲ್ ಸ್ಪೂನ್ ತಗೊಂಡ್ರೆ ಸಾಕಾಗುತ್ತೆ. ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಸೂರ್ಯಕಾಂತಿ ಬೀಜ, 1.5 ಇಡಿ ಆಗುವಷ್ಟು ಕಡಲೆಕಾಯಿ ಬೀಜನ ತೆಗೆದುಕೊಂಡಿದ್ದೀನಿ. ಜೊತೆಗೆ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು, ಒಂದು 15ರಿಂದ 18 ಏಲಕ್ಕಿ ಪೀಸ್ನ ತೆಗೆದುಕೊಂಡಿದ್ದೀನಿ. ಜೊತೆಗೆ 50 ಗ್ರಾಮ್ ಆಗುವಷ್ಟು ಮಕಾನ, 50 ಗ್ರಾಮ್ಗೆ ಈ ಅಳತೆ ಕರೆಕ್ಟ್ ಆಗಿರುತ್ತೆ. ಹಾಗೆ 2 ಚಿಟಿಕೆ ಆಗುವಷ್ಟು ಕೇಸರಿ ದಳನ ತೆಗೆದುಕೊಂಡಿದ್ದೀನಿ. ಜೊತೆಗೆ ಟೇಸ್ಟ್ಗೆ ಒಂದು 50 ಗ್ರಾಮ್ ಆಗುವಷ್ಟು ಕೆಂಪು ಕಲ್ಸಕ್ಕರೆ, ಬಿಳಿ ಕಲ್ಸಕ್ಕರೆ ಎರಡನ್ನೂ ಕೂಡ ಮಿಕ್ಸ್ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಯಾವ್ದಾದ್ರು ಒಂದನ್ನು ಕೂಡ ಹಾಕೊಳ್ಬಹುದು. ಈಗ ಒಂದು ಪ್ಯಾನ್ನ ಬಿಸಿ ಇಟ್ಕೊಳ್ಳೋಣ. ಇದು ಬಿಸಿ ಆದ್ಮೇಲೆ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದಕ್ಕೆ ಮೊದಲಿಗೆ ಬಾದಾಮಿ ಗೋಡಂಬಿನ ಹಾಕೊಂಡು ಒಂದು 5 ನಿಮಿಷ ಇದನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದನ್ನು ಕೂಡ ಸೀಸ್ಕೊಳ್ಬಾರ್ದು, ಕರೆಕ್ಟಾಗಿ ನೋಡಿಕೊಂಡು ಸ್ವಲ್ಪ ಗರಿಗರಿಯಾಗಿ ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ. ಇವಾಗ ಇದನ್ನ ಡ್ರೈ ರೋಸ್ಟ್ ಮಾಡಿಕೊಂಡು ಇದಕ್ಕೆ ನಾನು ಪಿಸ್ತಾನ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಅಕ್ರೂಟ್ನ ಕೂಡ ಸೇರಿಸ್ಕೊಂಡು ಕಡಲೆ ಬೀಜನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ಕೂಡ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಸ್ವಲ್ಪ ಗರಿಗರಿಯಾಗಿ ಮಾಡಿಕೊಂಡ್ರೆ ನಮಗೆ ಪೌಡರ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಆಲ್ಮೋಸ್ಟ್ ಆಗಿದೆ. ಈ ಹದಕ್ಕೆ ನೀವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಈಗ ಇದನ್ನ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ಟೀ ಕಾಫಿ ಕುಡಿದು ಹೆಲ್ತ್ ಹಾಳು ಮಾಡ್ಕೊಳ್ಳೋದಕ್ಕಿಂತ ಡೈಲಿ ಈ ರೀತಿ ಬೆಳಗ್ಗೆ ಸಾಯಂಕಾಲ ಈ ಪೌಡರ್ನ ಹಾಲಿನ ಜೊತೆ ತಗೊಳ್ಳೋದ್ರಿಂದ ವೆಯ್ಟ್ ಲಾಸ್ ಕೂಡ ಮಾಡ್ಕೊಳ್ಬಹುದು. ಹಾಗೆ ಚಿಕ್ಕ ಮಕ್ಕಳು ಬೆಳವಣಿಗೆಗೂ ಕೂಡ ಈ ಪೌಡರ್ ತುಂಬಾನೇ ಒಳ್ಳೆಯದು. ಇವಾಗ ಅದೇ ಪ್ಯಾನಿಗೆ ನಾನು ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಕರ್ಬೂಜದ ಬೀಜ ಮೂರನ್ನು ಹಾಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಸೀದೋಗ್ಬಾರ್ದು, ಕರೆಕ್ಟಾಗಿ ನೋಡ್ಕೊಂಡು ಹದವಾಗಿ ಇದನ್ನ ರೋಸ್ಟ್ ಮಾಡ್ಕೊಳ್ಬೇಕು. ಇವಾಗ ಅದಕ್ಕೆ ನಾನು ಏಲಕ್ಕಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಅದೇ ಪ್ಲೇಟಿಗೆ ಸೇರಿಸ್ಕೊಳ್ಳೋಣ. ಈಗ ಅದೇ ಪ್ಯಾನಿಗೆ ನಾನು 50 ಗ್ರಾಮ್ ಆಗೋಷ್ಟು ಮಕಾನ ಇದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಬೇಗ ಸೀದೋಗ್ಬಿಡುತ್ತೆ, ನೋಡಿಕೊಂಡು ಕರೆಕ್ಟಾಗಿ ಹದವಾಗಿ ಇದನ್ನು ಕೂಡ ಸ್ವಲ್ಪ ಗರಿ ಆಗೋ ಹಾಗೆ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ, ಒಂದು 5 ನಿಮಿಷ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಆಗಿದೆ. ಇವಾಗ ಇದನ್ನು ಕೂಡ ಅದೇ ಪ್ಲೇಟ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅನಂತರ ನಾನು ಇವಾಗ ಒಂದು ಚಿಕ್ಕ ಪ್ಯಾನಿಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಹಾಕೊಳ್ತಾ ಇದ್ದೀನಿ. ಬಿಳಿ ಎಳ್ಳು ಅಂತೂ ತುಂಬಾನೇ ಒಳ್ಳೇದು, ಖಂಡಿತ ಇದನ್ನ ಮಾತ್ರ ಮಿಸ್ ಮಾಡ್ಕೊಳ್ಬೇಡಿ ಈ ಪೌಡ್ರಿಗೆ. ಬಿಳಿ ಎಳ್ಳುನ ಈ ರೀತಿ ಚಿಕ್ಕ ಪ್ಯಾನ್ಗೆ ಹಾಕೊಂಡು ರೋಸ್ಟ್ ಮಾಡ್ಕೊಳ್ಳಿ. ಸೊ ದೊಡ್ಡದ್ರಲ್ಲಿ ಹಾಕೊಂಡ್ರೆ ಕಷ್ಟ ಆಗುತ್ತೆ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ. ಆಗಿದೆ. ಇದನ್ನು ಕೂಡ ಅದೇ ಪ್ಲೇಟಿಗೆ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಕಲ್ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಕಲ್ಸಕ್ಕರೆನ ಈ ರೀತಿ ಸ್ವಲ್ಪ ಪುಡಿ ಮಾಡ್ಕೊಂಡು ಸೇರಿಸ್ಕೊಳ್ಳಿ. ಈಗ ಇದು ಕಂಪ್ಲೀಟ್ ತಣ್ಣಗಾಗೋಕೆ ಬಿಡೋಣ. ತಣ್ಣಗಾದ್ಮೇಲೆ ಇದನ್ನ ಸ್ವಲ್ಪನೇ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕೊಂಡು ಪೌಡರ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಕ್ರಿಸ್ಪಿಯಾಗಿ ಹುರ್ಕೊಳ್ಬೇಕು. ನೋಡಿ ಈ ರೀತಿ ಕೈಯಲ್ಲಿ ಹಿಂಗಂದ್ರೆ ನೀಟಾಗಿ ಪುಡಿ ಆಗಬೇಕು. ಆ ರೀತಿ ಕ್ರಿಸ್ಪಿಯಾಗಿ ನೀಟಾಗಿ ಗರಿಗರಿಯಾಗಿ ಹುರ್ಕೊಳ್ಬೇಕು. ಈಗ ತಣ್ಣಗಾಗಿದೆ ಇದು. ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಚಿಕ್ಕ ಮಿಕ್ಸಿ ಜಾರಿನೇ ತೆಗೆದುಕೊಳ್ಳಿ. ನೀಟಾಗಿ ನಾವು ಸ್ವಲ್ಪನೇ ಹಾಕೊಂಡು ಪೌಡರ್ ಮಾಡ್ಕೊಳ್ಬಹುದು. ಇದು ನಾವು ಮಿಕ್ಸಿಲಿ ಯಾವ ರೀತಿ ಪೌಡರ್ ಮಾಡ್ಕೊಳ್ಬೇಕು ಅಂದ್ರೆ ಜಸ್ಟ್ ಆನ್ ಅಂಡ್ ಆಫ್ ಮಾಡಬೇಕು ಅಷ್ಟೇ. ಕಂಟಿನ್ಯೂಸ್ ಆಗಿ ಮಿಕ್ಸಿನ ಆನ್ ಮಾಡಿಬಿಟ್ರೆ ಅದು ಈ ಡ್ರೈ ಫ್ರೂಟ್ಸಲ್ಲಿ ಇರುವಂಥ ಎಣ್ಣೆ ಅಂಶದಿಂದ ಒಂದು ರೀತಿ ಪೇಸ್ಟ್ ರೀತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಆ ರೀತಿ ನೋಡಿಕೊಂಡು ಮಾಡ್ಕೊಳ್ಳಿ. ಕೊನೆಯಲ್ಲಿ ನಾನು ಸ್ವಲ್ಪ ಕೇಸರಿ ದಳನ ಸೇರಿಸ್ಕೊಂಡು ಪೌಡರ್ ಮಾಡಿಕೊಂಡು ಎಲ್ಲನೂ ಕೂಡ ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ. ಈ ಪ್ರೋಟೀನ್ ಪೌಡರು ತುಂಬ ನುಣ್ಣಗೆ ಆಗೋದಿಲ್ಲ, ಸ್ವಲ್ಪ ತರಿಯಾಗಿನೇ ಇರುತ್ತೆ. ಈಗ ಇದನ್ನ ಒಂದು ಪ್ಲೇಟ್ಗೆ ಹಾಕೊಂಡು ಈ ರೀತಿ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಮಾಡಿಕೊಂಡು ತಿಂಗಳಿಗೊಂದ್ಸಲ ನಾವು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ತಿಂಗಳು ಪೂರ್ತಿ ಮನೆಯವರೆಲ್ಲರೂ ಕೂಡ ಹಾಲಿನ ಜೊತೆ ಇದನ್ನ ತೆಗೆದುಕೊಳ್ಬೋದು. ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಹಾಗೆ ಮಕ್ಕಳು ಬೆಳವಣಿಗೆಗೂ ಕೂಡ ಇದು ತುಂಬಾನೇ ಒಳ್ಳೆಯದು. ಖಂಡಿತ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ.
ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿ, ಈಸಿ ರೆಸಿಪಿಗಾಗಿ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.